ಎಷ್ಟಾಗೈತೆ ನೋಡೋಣ. ಸಂಜೆ ಮುಂದೆ 4:15 ಹಂಗೆ ಸ್ಕೂಟಿ ಕಲಿಯಕ್ಕೆ ಹೋಗೋಣ ಅಂತ ಹೇಳಿದ್ರು ಅವರು. ಪುಟ್ಟಿ ಗುಂಡ ಮಲಗಿದಾರೆ, ಈಗ ಹೋಗ್ಬೇಕು. ಹೋದ್ರೆ ನೋಡೋಣ ಟೈಮ್ ಎಷ್ಟಾಗೈತೆ. 4:15 ಆಗೋಗೈತೆ ಟೈಮ್. ಮತ್ತು ನಾವು ಹೋಗಿ ಸ್ಕೂಟಿ ಕಲಿತು ಬರೋದು ಯಾವಾಗ ಕತ್ಲಾಗ್ಬಿಡ್ತೈತೆ. ಎಪ್ಸನ್ನಿಂದ ಇವ್ರಿಗೆ ರೀ 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 ಎದ್ದೇಳ್ರಿ, ಟೈಮ್ 4:15 ಆಗೋಗೈತೆ. 5 ಗಂಟೆ ಆಗಕ್ಕೆ ಬಂದೈತೆ, ಎದ್ದೇಳ್ರಿ ರೀ. ಅಯ್ಯಯ್ಯ, ಫುಲ್ ನಿದ್ದೆ ಹೋಗ್ಬಿಟ್ಟಿದ್ದಾರೆ ಇವರು. ಏನು ಮಾಡಿ ಬಿಸೋದಿದೆ ರೀ. ಏನ್ ಗಂಗಾ? ಎದ್ದೇಳ್ರಿ. ಇರು ಗಂಗಾ, ಇನ್ನೊಂದು 5 ಮಿನಿಟ್ ಅಷ್ಟೇ ಮಲ್ಕೊಂಡು ಎದ್ದೇಳ್ತೀನಿ. ಭಾಳ ನಿದ್ದೆ ಬರೋದೈತೆ ನನಗೆ. 5 ಮಿನಿಟ್ ಅಲ್ಲ ರೀ, ಇನ್ನೊಂದು 10 ನಿಮಿಷ ಲೇಟ್ ಆದರೂ ಕತ್ಲಾಗ್ಬಿಡ್ತೈತೆ ನೋಡ್ರಿ. ಸ್ಕೂಟಿ ಕಲಿಯಕ್ಕೆ ಹೋಗೋಣ ಅಂತ ಹೇಳಿದ್ರಿ, ಯಾವಾಗ ಹೋಗೋಣ ಹೇಳ್ರಿ? 5 ಗಂಟೆ ಆಗಕ್ಕೆ ಬಂತು ಟೈಮ್. ಈಗ ಪುಟ್ಟಿ ಗುಂಡ ಅದು ಮಲ್ಕೊಂಡಿರ್ತಾರೆ, ಹೋಗೋಣ ಬರ್ರಿ. ಟೈಮ್ ಎಷ್ಟಾಗೈತೆ? ಟೈಮ್ 4:15 ಆಗೋಗೈತ್ರಿ. ಹೌದಾ? ಆಯ್ತು, ನಡೀತಲ್ಲ. ಅದು ಬಚ್ಕೊಂಡು ರೆಡಿಯಾಗಿ ನೀನು ಕೈ ಕಾಲು ಮುಖ ತೊಳ್ಕೊಂಡು ಶರ್ಟ್ ಪ್ಯಾಂಟ್ ಹಾಕೋತೀನಿ ನಾನು. ಭಾಳ ಸುಸ್ತಾಗತ್ತೈತೇನ್ರಿ? ಸುಸ್ತಾಗತ್ತಿಲ್ಲ ಗಂಗಾ, ನಿದ್ದೆ ಬರತ್ತೈತೆ ನನಗೆ. ಆಯ್ತು ತಗೋರಿ. ಹಂಗಾದ್ರೆ ನಾಳೆ ಗೆಳೆ ಹೋದ್ರೆ ಆಯ್ತು. ಮಕ್ಕೋರಿ ಸುಮ್ಮನೆ. ನಾನು ಹೊರಗಿನ ಕಸ ಅದು ಗುಡಿಸಿ ಚಾ ಮಾಡ್ತೀನಿ. ನಾಳೆ ಬೇಡ, ಇವತ್ತು ಹೋಗೋಣ, ರೆಡಿಯಾಗಿ ನಡಿ. ಯಾಕ್ರಿ ಮಲ್ಕೊಂಡಿದ್ದಾರೆ ಅಷ್ಟು ಜಲ್ದಿ ಅದು ಹೋಗೋಣ ನಡಿ ಅನ್ನತ್ತೀರಿ? ಯಾಕಿಲ್ಲ ಗಂಗಾ, ಬಂದಾಗಿಂದ ನಿನ್ನ ಎಲ್ಲ ಔಟ್ಸೈಡ್ ಕರ್ಕೊಂಡು ಹೋಗಿಲ್ಲ ನಾನು. ಅದಕ್ಕೆ ಇವತ್ತು ಔಟ್ಸೈಡ್ ಕರ್ಕೊಂಡು ಹೋದಂಗೂ ಆಕೈತೆ, ಸ್ಕೂಟಿ ಕಲಿಸ್ದಂಗೂ ಆಕೈತೆ. ಹಿಂಗೆ ನನ್ನ ಪ್ಲ್ಯಾನು. ನೋಡ್ಬೇಕು, ನಾನು ಫ್ಯಾಮಿಲಿ ಟ್ರಿಪ್ ಪ್ಲ್ಯಾನಿಂಗ್ ಮಾಡತ್ತೀನಿ. ಎಲ್ಲಿಗೆ ಹೋಗೋದಂತನೂ ಗೊತ್ತಾಗತ್ತಿಲ್ಲ. ರೆಸಾರ್ಟಿಗೆ ಹೋಗೋದಾ ಇಲ್ಲ ಟೆಂಪಲಿಗೆ ಹೋಗೋದಾ? ನೋಡಬೇಕು. ಎಲ್ಲಿಗೆ ಹೋಗೋಣ ಗಂಗಾ? ಸೂಪರ್ ಆಗೈತ್ರಿ ನಿಮ್ಮ ಪ್ಲ್ಯಾನ್. ನಂಗೆ ಕೇಳಿದ್ರೆ ನಾನೇನು ಹೇಳ್ಬೇಕ್ರಿ? ರೆಸಾರ್ಟಿಗಾದ್ರೂ ಓಕೆ, ಟೆಂಪಲಿಗಾದ್ರೂ ಓಕೆ. ನೀವು ಎಲ್ಲೂ ಕರ್ಕೊಂಡು ಹೋದ್ರೆ ನಿಮ್ಮ ಜೊತೆಗೆ ಬರ್ತೀನಿ ನಾನು. ನಾನು ಎಲ್ಲಿ ಕರ್ಕೊಂಡು ಹೋದ್ರೆ ಬರ್ತೀಯಾ? ಹ್ಞೂ ರೀ, ನೀವು ಸಾಯೋದಕ್ಕೆ ಕರ್ಕೊಂಡು ಹೋದ್ರೆ ನಿಮ್ಮ ಜೊತೆ ಕಣ್ಣು ಮುಚ್ಕೊಂಡು ಬರ್ತೀನಿ ನಾನು. ಬಿಡ್ತು ಅನ್ನು. ಇನ್ನೊಂದ್ಸಲ ಇಂಥವೆಲ್ಲ ಮಾತಾಡಿದ್ರೆ ನನ್ನ ಮೇಲಾನೆ ನೋಡು. ನಾನು ಸುಮ್ಮನೆ ತಮಾಷೆಗಾಗಿ ಹೇಳಿದ್ರಿ, ಪ್ಲೀಸ್ ಬೇಜಾರು ಆಗಬೇಡ್ರಿ. ನೀವು ಮತ್ತೆ ಎಲ್ಲಿ ಕರೆದ್ರು ಬರ್ತೀಯ ಅಂತ ಹೇಳಿದ್ರಲ್ಲ, ಅದಕ್ಕೆ ನೀವು ಸಾಯೋದಕ್ಕೆ ಕರೆದ್ರು ಬರ್ತೀನಿ ಅಂತ ಹೇಳಿದೆ ನಾನು. ಮಾತಾಡ್ರಿ. ಇಲ್ಲಿ ನೋಡ್ರಿ. ಐ ಸಿಟ್ಟಾದ್ರೆ ಎಷ್ಟು ಚೆನ್ನಾಗಿ ಕಂತೀರಿ ಗೊತ್ತಾ ನೀವು? ಐ ರೀ ರೀ ಇಷ್ಟು ಮಾತಾಡ್ಸಿದ್ರು ಹೂನು ಇಲ್ಲ ಹಾನು ಇಲ್ಲ. ಆಯ್ತು ತಗೊಳ್ರಿ. ಆ ಪ್ಲಾಸ್ಟಿಕ್ ಹೂವು ಯಾಕೆ ನೋಡತ್ತೀರಿ? ಬಾಡಲ್ಲ ಬಿಡ್ರಿ ಅವು. ನಂಗೂ ಗೊತ್ತೈತೆ. ಮತ್ತೆ ಯಾಕೆ ನೋಡತ್ತೀರಿ? ಇದ್ರಲ್ಲಿ ಎಷ್ಟು ಹೂವು ಇದಾವ ಅಂತ ಎನ್ಸಾತೀನಿ. ಅದ್ರಲ್ಲಿ ಎಷ್ಟಾದ್ರೂ ಹೂವು ಇರ್ಲಿ, ಏನ್ ಮಾಡ್ತೀರಿ? ಹಂಗ ಸುಮ್ಮನೆ ಇರು. ಎಲ್ಲಿ ಹೋಗತ್ತೀಯ? ಮತ್ತೆ ಅಲ್ಲಿ ಹೋಗ್ಲಿರಿ, ಹೊರಗಿನ ಕಸ ಗುಡಿಸಿ ಚಾಗಿಡ್ತೀನಿ. ಕೈ ಬಿಡ್ರಿ. ಬಿಡಲ್ಲ ಅಂದ್ರ? ಬಿಡಲ್ಲ ಅಂದ್ರೆ ಬಿಡಿಸ್ಕೊಂಡು ಹೋಗ್ತೀನಿ. ಹೌದಾ? ಆಯ್ತು, ಬಿಡ್ಸ್ಕೊಂಡು ಹೋಗಿ ನೋಡೋಣ. ಬಿಡ್ರಿ ನೀವು ಕೈ. ನಾನು ಬಿಡಲ್ಲ. ನೀವೇನಂದ್ರೂ ಮಾತಾಡ್ಸಲ್ಲ ನಿಮ್ಗೆ. ಹೋಗ್ರಿ. ಟೂ ಟೂ ಟೂ. ನಾನು ಮಾತಾಡ್ಸಕ್ ಬಂದ್ರೆ ಹೂನು ಇಲ್ಲ ಹಾನು ಇಲ್ಲ, ಗಪ್ಚುಪ್ ನಿಂದಿರ್ತೀರಿ. ನನಗೂ ಅಷ್ಟ ಬೇಜಾರಾಗಿತ್ತು ಅವಾಗಲ. ನಾನು ಮಾತಾಡ್ಸಲ್ಲ ನಿಮ್ಗೆ. ಕೋಪವೇದಕ್ಕೆ ನನ್ನಲ್ಲಿ ಹೇಳು ಬಾ ಪ್ರೇಯಸಿ, ಏ ನನ್ನ ಬಂಗಾರದ ಜಿಂಕೆ, ಏಕೆ ಓಡಿದೆ ನನ್ನ ನೋಡದೆ, ಮಾತನಾಡದೆ ಪ್ರೀತಿ ತೋರದೆ. ಕೋಪವೇದಕ್ಕೆ ನನ್ನಲ್ಲಿ ಹೇಳು ಬಾ ಪ್ರೇಯಸಿ, ಹೇಳು ಪ್ರೇಯಸಿ. ಹೋಗ್ರಿ. ನೋಡ್ರಿ ಫ್ರೆಂಡ್ಸ್, ಈ ನಾಯಿ ಅವಾಗಿಂದ ಡಿಸ್ಟರ್ಬ್ ಮಾಡತ್ತೈತ್ರಿ. ಡಿಸ್ಟರ್ಬ್ ಮಾಡ್ಬೇಕು, ಇಷ್ಟು ಡಿಸ್ಟರ್ಬ್ ಮಾಡಬಾರ್ದ್ರಿ. ಅರ್ಧ ಗಂಟೆ ಮ್ಯಾಲೈತ್ರಿ ಇದು ಬೊಗಳಕತ್ತು. ನಾನು ಹೆಂಗೆ ಎಡಿಟ್ ಮಾಡ್ಕೋಬೇಕು ಹೇಳ್ರಿ? ಪಾಪ ಆ ಮೂಕ್ ಪ್ರಾಣಿಗೆ ಏನು ಗೊತ್ತಾಕೈತೆ. ಆದರೆ ನಾನು ಸುಮ್ಮನೆ ಇದು ಕಾಮಿಡಿ ಹೊಂದಿರಲಿ ಅಂತ ಹಾಕಿದ್ದೀನಿ. ನೋಡ್ರಿ, ನಾವು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಏನೇನೆಲ್ಲ ಡಿಸ್ಟರ್ಬ್ ಆಗುತ್ತೆ ನಿಮಗೂ ಗೊತ್ತಾಗಲಿ ಅಂತ ಇದೊಂದು ಸ್ವಲ್ಪ ಹಾಕಿದೆ ರೀ. ನಾಯಿ ಬೊಗಳೋದು ನಿಲ್ಲಿಸ್ತಂದ್ರೆ ಮತ್ತೆ ವಿಡಿಯೋನ ಮುಂದುವರಿಸ್ತೇನೆ ರೀ. ಏನು ಗೊತ್ತೇನ್ರಿ ಫ್ರೆಂಡ್ಸ್, ಈ ನಾಯಿ ಬೊಗಳತೈತಲ್ರಿ, ಒಂದು ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೇನೆ ರೀ. ಯಾಕಂತಂದ್ರೆ ಯೂಟ್ಯೂಬಲ್ಲಿ ಡಾಗ್ ಸೌಂಡು ಎಲ್ಲ ಯಾರು ಡೌನ್ಲೋಡ್ ಮಾಡ್ಕೋತಾರೆ ಹೋಗ್ರಿ. ಮುಂದೆ ನಮ್ಮ ಗಿರ್ಜಕ ನಾಯಿ ಸಾಕಿದ್ರ ಅಂತಂದ್ರೆ ನಾಯಿ ಸೌಂಡ್ ಹಾಕ್ಬಿಡ್ತೇನೆ ರೀ. ಹೆಂಗ್ರಿ ನನ್ನ ಐಡಿಯಾ? ರೀ, ನೀವು ರೆಡಿ ಆಗ್ರಿ, ಅಷ್ಟರ ಮಟ್ಟ ಹೋಗಿ ಚಾಗಿಡ್ತೀನಿ ನಾನು. ಆಯ್ತು ರೀ. ಏನು ಗಂಗಾ? ಅದು ರೀ, ಏನಂದ್ರ ಸ್ಕೂಟಿ ಕಲಿಬೇಕಾದ್ರೆ ಸೀರೆಲ್ ಹೇಗೆ ಸರಿ ಹೋಗ್ತೈತ್ರಿ? ಸೀರೆ ಬೇಡ ಅಂದ್ರೆ ಡ್ರೆಸ್ ಹಾಕು. ನನ್ನ ಹತ್ರ ಕಂತವ್ ಯಾವ್ದು ಡ್ರೆಸ್ ಇಲ್ರಿ. ವೇಲ್ ಇದ್ರೆ ಪ್ಯಾಂಟ್ ಇಲ್ಲ, ಪ್ಯಾಂಟ್ ಇದ್ರೆ ವೇಲ್ ಇಲ್ಲ.
ಎಲ್ಲ ಹೊಸ ತಗೋಬೇಕ್ರಿ ಈಗ. ಇರವ ಮಿಡಿ ಜೀನ್ಸ್ ಪ್ಯಾಂಟ್ ಒಂದೆರಡು ಇದಾವ್ರಿ ಅಷ್ಟ. ಯಾವುದೂ ಇಲ್ಲ ಅಂತಂದ್ರೆ ಇರೋದ ಹಾಕೋ, ಜೀನ್ಸ್ ಪ್ಯಾಂಟ್ ಹಾಕೋ. ಏನಂದ್ರಿ? ಜೀನ್ಸ್ ಪ್ಯಾಂಟ್ ಹಾಕೋಬೇಕಾ? ಅದು ನಾನು ನಾನು ಜೀನ್ಸ್ ಪ್ಯಾಂಟ್ ಅದು ಹಾಕೊಳಲ್ರಿ. ಜನ ಆಡ್ಕೋತಾರೆ ಇಲ್ಲಿ. ಅದು ಅತ್ತೆ ಮತ್ತೆ ಏನಾದ್ರೂ ಅನ್ಕೊಂಡ್ರೆ? ಅಯ್ಯೋ ಗಂಗಾ ಗಂಗಾ, ನೀನು ಅನ್ಕೋತಿದ್ದೆ ಅಷ್ಟ, ಅಮ್ಮ ಏನೂ ಹೇಳಲ್ಲ. ಅವತ್ತು ನನ್ನ ಹತ್ರಕ ಹೇಳತ್ತಿತ್ತು ಎಲ್ಲ ಬಟ್ಟೆ ಹಾಕೋ ಅಂತ ಹೇಳ್ತೀನಪ್ಪ, ಅವಳು ಹಾಕಲ್ಲ ಅನ್ನತ್ತಿತ್ತು. ಹಾಕೋ ನೀನು, ನಾನು ಹೇಳ್ತೀನಿ. ಹೌದ್ರಿ? ಹ್ಞೂ ಗಂಗಾ, ಪ್ರಾಮಿಸ್. ಅವತ್ತು ಅಮ್ಮ ನನ್ನ ಹತ್ರ ಕೇಳ್ತಿತ್ತು ಯಾವ್ದಾರ ಬಟ್ಟೆ ಹಾಕೊಳ್ಳಿ ಅಪ್ಪ, ನಾನೇನು ಬೇಡ ಅಂತಿನ ಹೇಳು, ಅವಳಿಗೆ ಇಷ್ಟ ಬಂದಿದ್ದು ಹಾಕೊಳಕ್ಕೆ ಹೇಳಂತು. ನೀನು ಇಷ್ಟು ಚಿಕ್ಕ ವಯಸ್ಸಿಗೆ ಸ್ಟೈಲ್ ಬಟ್ಟೆ ಹಾಕೊಂಡ್ರೆ ಯಾರಾದರೂ ಏನಾದರೂ ಅನ್ಕೊಳ್ತಾರಂತ ಯೋಚನೆ ಮಾಡಿದ್ರೆ ಆಮೇಲೆ ವಯಸ್ಸಾದ ಕಾಲದಲ್ಲಿ ಕುಂತು ಯೋಚನೆ ಮಾಡ್ಬೇಕಾಕಿತ್ತು ನೋಡು. ಯೋಚನೆ ಮಾಡು, ನಮಗೆ ಕಂಫರ್ಟೇಬಲ್ ಆಗುವಂಥ ಬಟ್ಟೆ, ಇಷ್ಟಪಟ್ಟಿದ್ದು ಯಾವುದೇ ವಸ್ತು ಆಗಲಿ ನಾವು ಹಾಕೋಬೇಕು ಹೊರತು ಬೇರೆಯವ್ರಿಗೆ ಇಷ್ಟ ಆಗಲಿ ಅಂತ ಬದುಕಬಾರ್ದು. ಆಯಿತಾ? ಜೀವನ ನಮ್ಮದು, ಅವ್ರದ್ದಲ್ಲ. ಹೋಗು, ಜೀನ್ಸ್ ಪ್ಯಾಂಟ್ ಹಾಕೋತೀನಿ ಅಂದೆಲ್ಲ, ಜೀನ್ಸ್ ಪ್ಯಾಂಟ್ ಹಾಕೋ ಹೋಗು, ನಾನು ರೆಡಿ ಆಗ್ತೀನಿ. ಹೌದ್ರಿ ರೀ, ಹೆಂಗಾದ್ರೆ ಇರ್ಲಿ, ಅತ್ತೆಗೊಂದು ಮಾತು ಕೇಳಿ ಬರ್ತೀನಿ ರೀ. ನಾನೇ ಕೇಳಿ ಬರ್ತೀನಿ ಇರು. ಆಯ್ತ್ರಿ. ಅಮ್ಮ, ಹೇಳಪ್ಪ. ಮಕ್ಕೊಂಡಿದ್ದೆ ಏನು ನೀನು? ಡಿಸ್ಟರ್ಬ್ ಮಾಡಿದೆ? ಮಕ್ಕೋ ಮಕ್ಕೋ. ಇಲ್ಲ ಹೇಳಪ್ಪ, ಈ ಕಣ್ಣು ಹತ್ತಿದ್ದು ನೀನು ಮಾತಾಡ್ಸ್ದಂಗೆ ಆಯ್ತು, ಅದಕ್ಕೆ ಎದ್ನಿ. ಹೌದಾ? ಮಕ್ಕೋ ಮಕ್ಕೋ. ನೆಲದ ಮೇಲೆ ಯಾಕೆ ಮಕ್ಕೊಂಡಿ ಅಮ್ಮ? ಚಾಪೆ ಮೇಲೆ ಮಕ್ಕೋಬೇಕಿಲ್ಲ? ಚಾಪೆ ಮೇಲೆ ಮಲ್ಕೊಂಡಿದ್ದೆ ನಾನು. ನಿನ್ನ ಮಗ ಕಾಲು ಹಾಕೋದು ಒದ್ದಾಡೋದು ಮಾಡೋದು ನೋಡಿ ಈ ಕಡೆಗೆ ಬಂದು ಗಾಳಿಗೆ ಮಕ್ಕೊಂಡೆ ನೋಡಿ. ಹೌದು, ಟೈಮ್ ಎಷ್ಟಾಯ್ತಪ್ಪ? ಹೌದೇನು? ಟೈಮ್ 4:15 ಆಗೋಯ್ತಮ್ಮ. ಟೈಮ್ 4:15 ಆಗೈತೆ? ಅಯ್ಯೋ, ನೋಡೇ ಇಲ್ಲ ನನ್ನ. ಕಸ ಅದು ಗುಡಿಸಿ ಚಾಗಿಡ್ತೀನಿ ತಡಿಯಪ್ಪ, ಕುಡಿಯುವಂತೆ. ಬಿಸಿಲು ಇದೈತೆ, ಸ್ಕೂಟಿ ಕಲಿಯಕ್ಕೆ ಹೋಗ್ರಿ ಅಂತ ಹೇಳಿದ್ನಿ. ಹೋಗ್ಬೇಕಿಲ್ಲ? ಪುಟ್ಟಿ ಗುಂಡ ಅದು ಮಕ್ಕೊಂಡಿದ್ದಾರೆ, ಹೋಗ್ರಿ ಹೋಗಂಗಿದ್ರೆ ಈಗ. ಹೋಗ್ತೀವಮ್ಮ. ಆದ್ರ ಏನಾದ್ರೆ? ಅದು ಗಂಗಾಕ್ ಸ್ಕೂಟಿ ಹೊಡ್ಯಕ್ ಸರಿ ಹೋಗಲ್ಲಂತ. ಸ್ಕೂಟಿ ಹೊಡಕ್ ಸರಿ ಹೋಗಲ್ಲಂತ? ಯಾಕಪ್ಪ, ನೀನ್ ಕಲ್ಸಲ್ಲ ಅಂತ ಏನಾದ್ರೂ ಹೇಳ್ದೇನು ಮತ್ತೆ? ಅಯ್ಯೋ, ನಾನು ಹಂಗೇನು ಹೇಳಿಲ್ಲಮ್ಮ. ನಾನು ನೋಡು, ಒಂದು ಹೇಳಿ ಒಂದು ಮರ್ಯಾತೀನಿ ನಿನ್ನ ಹತ್ರ. ಅದು ಸೀರಿಯಲ್ ಸ್ಕೂಟಿ ಹೊಡ್ಯಕ್ ಸರಿ ಹೋಗಲ್ಲಂತ ಅವಳಿಗೆ. ಅಷ್ಟೇ ಏನು? ಬ್ಯಾರೆ ಹಾಕೊಳಕ್ ಹೇಳ, ಅದ್ರಾಗ ಏನೈತೆ? ಬೇರೆದು ಹಾಕುವ ಅಂತ ನಾನು ಹೇಳಿದ್ನಮ್ಮ. ಅವು ಚೂಡಿದಾರ್ದವು ಏಲದು ಏನಿಲ್ಲ ಅಂತ. ಅದಕ್ಕೆ ಜೀನ್ಸ್ ಪ್ಯಾಂಟು ಮಿಡಿ ಇದಾವಲ್ಲ, ಜೀನ್ಸ್ ಪ್ಯಾಂಟ್ ಹಾಕುವ ಅಂತ ಹೇಳಿನಿ. ಒಂದ್ಸತಿ ಅತ್ತೆ ಕೇಳಿ ನೋಡ್ರಿ ಅಂತ ಅನ್ಲು. ಹೌದೇನು? ಹಾಕೊಳಕ್ ಹೇಳಪ್ಪ, ಅದ್ರಾಗ ನಂಗೆ ಕೇಳೋದೇನೈತೆ? ನಾನೇನು ಅನ್ನಲ್ಲ, ಹಾಕೊಂಡ್ರೆ ಇನ್ನೂ ಖುಷಿ ಪಡ್ತೀನಿ ನೋಡು. ನೋಡಮ್ಮ, ಮತ್ತೆ ನಿನ್ನ ಸೊಸೆ ಹಾಕೊಳಕ್ ಹೆಂಗೆ ಮಾಡತ್ತಾಳೆ. ನಾನು ಅವಾಗಿಂದ ಹೇಳತ್ತೀನಿ ಹಾಕೋ, ನಿಂಗೆ ಕಂಫರ್ಟೇಬಲ್ ಆಗುವಂಥ ಡ್ರೆಸ್ ಅಂದ್ರು ಕೇಳತ್ತಿಲ್ಲ. ಅತ್ತೆ ಕೇಳಿ ನೋಡ್ರಿ, ಅವ್ರೇನಂತಾರೋ ಇವ್ರೇನಂತಾರೋ ಅನ್ನತ್ತಾಳೆ. ಯಾರೇನಂತಾರಂತೆ? ಅಯ್ಯ, ಹಾಕೊಳಕ್ಕೆ ಮೊದ್ಲಿಂದಾನು ಹಾಕೊಂಡಿಲ್ಲ ಅಂತಂದ್ರೆ ಅದು ಒಂಥರ ಆಕೈತೆ. ಇಲ್ಲಿದ್ದವರು ರೂಢಿ ಇರಂಗಿಲ್ಲ, ಅದಕ್ಕೆ ಹಾಕಲ್ಲ. ಅವಳಿಗೆ ರೂಢಿ ಐತಲ್ಲ, ನಿನ್ ಜೊತೆ ಇದ್ದಾಗೆಲ್ಲ ಹಾಕೊಂಡು ರೂಢಿ ಐತೆ, ಹಾಕೊಳಕ್ಕೆ ಹೇಳ. ಆಯ್ತಮ್ಮ, ನಾನು ಶರ್ಟ್ ಪ್ಯಾಂಟ್ ಹಾಕೊಂಡು ರೆಡಿ ಆಗ್ತೀನಿ, ಅವಳಿಗೂ ಹೇಳ್ತೀನಿ ಇರು. ಆಯ್ತಪ್ಪ, ರೆಡಿ ಆಗಿ ಹೋಗ್ರಿ ಇಬ್ರು. ಚಾಗಿಡ್ತೀನಿ, ಚಾ ಕುಡ್ದು ಹೋಗುವಂತ್ರಿ. ಆಯ್ತಮ್ಮ, ರೆಡಿ ಆಗ್ತೀವಿ ನಾವು. ಚಾಗಿಡು ನನ್ನ ಮುದ್ದು ಅಮ್ಮ, ನನ್ನ ಬಂಗಾರ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತೀನಿ. ನಾವು ಆರಾಮದೆ ನೋಡ್ರಿ ಫ್ರೆಂಡ್ಸ್. ಇದೇನಪ್ಪ ಗಿರಿಜಕ್ಕ ಮಗ ಇಷ್ಟು ದೊಡ್ಡವನಾದ್ರೂ ದೃಷ್ಟಿ ತೆಗಿಯತ್ತಂತ ಯಾರು ಅನ್ಕೊಳಕ್ ಹೋಗ್ಬೇಡ್ರಿ. ಹೆತ್ತವ್ರಿಗೆ ಮಕ್ಳು ಎಷ್ಟು ದೊಡ್ಡವರಾದ್ರೆ ಏನ್ರಿ, ಅಪ್ಪ ಅಮ್ಮರಿಗೆ ಅವರು ಇನ್ನೂ ಚಿಕ್ಕವರೇ ಆಗಿರ್ತಾರ್ರಿ. ಹೌದಾ ಇಲ್ರಿ? ಆಯ್ತು ಫ್ರೆಂಡ್ಸ್, ನಾನು ಜಲ್ದಿ ಹೋಗಿ ಚಾ ಆಗಿರ್ತೀನಿ. ಗಂಗಾರಾಜನು ಮತ್ತೆ ಹೊರಗೆ ಹೋಗತ್ತಾರೆ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ಮಾಡತ್ತೀರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಈ ವಿಡಿಯೋ ಇಲ್ಲಿ ಮಠ ನೋಡಿರಂದ್ರೆ ಒಂದೇ ಒಂದು ಲೈಕ್ ಕೊಡ್ದಂಗೆ ಹೋಗ್ತೀರೇನ್ರಿ? ಲೈಕ್ ಕೊಡ್ರಿ, ಪಟ್ ಅಂತ ಅದನ್ನು ಬಿಡೋದ್ರಿ. ಅದಕ್ಕೇನು ಭಾಳ ಟೈಮ್ ಹಿಡಿಯಂಗಿಲ್ಲ. ಲೈಕ್ ಸಿಂಬಲ್ ಐತೆ ನೋಡ್ರಿ, ಅದು ಒತ್ರಿ, ಹೇಳ್ತೀನಿ. ಒತ್ತಿದ್ರಾ? ಇಲ್ಲ, ಸುಮ್ಮನೆ ನೋಡತ್ತೀರಿ. ಒತ್ರಿ, ನಿಮ್ಮ ಬಾಯಾಗ ಸಕ್ಕರೆ ಮತ್ತು ಧಾರವಾಡ ಪೇಡ ಹಾಕ್ಲಿ. ಯಾರು ಬೇಜಾರಾಗಬೇಡ್ರಿ, ನಾನು ಸುಮ್ಮನೆ ತಮಾಷೆ ಮಾಡಿದ್ನಿ. ಬರ್ರಿ ವಿಡಿಯೋನ ಮುಂದುವರ್ಸೋಣ. ರೀ, ಹೇಗೆ ಕಾಣಿಸತ್ತೀನಿ? ಓ, ಸೂಪರಾಗಿ ಕಾಣತ್ತೀಯ. ಆದ್ರೆ ಹೇರ್ ಸ್ಟೈಲ್ ಚೇಂಜ್ ಮಾಡ್ಬೇಕಿತ್ತು, ಇನ್ನೂ ಸೂಪರಾಗಿ ಕಾಣ್ತಿದ್ದೆ. ಹೌದೇನ್ರಿ ಸಾಹೇಬ್ರೆ? ನಾವು ಹೋಗ್ತಿರೋದು ಎಲ್ಲಿಗೆ ಹೇಳ್ರಿ? ಸ್ಕೂಟಿ ಕಲಿಯಕ್ಕೆ. ಹೌದೇನ್ರಿ? ಮತ್ತು ಸ್ಕೂಟಿ ಕಲಿಯೋಕ್ಕೂ ಹೇರ್ ಸ್ಟೈಲಿಗೂ ಏನು ಸಂಬಂಧ ಹೇಳ್ರಿ? ಯಾವ ಹೇರ್ ಸ್ಟೈಲ್ ಇದ್ರೆ ಏನ್ರಿ, ಸ್ಕೂಟಿ ಕಲಿಯೋದಂದ್ರೆ ಇಂಪಾರ್ಟೆಂಟ್. ಸ್ಕೂಟಿ ಕಲಿಯಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ, ಆದ್ರೆ ಇನ್ನೂ ಸೂಪರಾಗಿ ಕಾಣ್ತಿದ್ದೆ ಅಂತ ಹೇಳಿದೆ ಅಷ್ಟೆ. ಹೌದೇನ್ರಿ? ಬಿಡ್ರಿ, ಇಬ್ರು ಮಕ್ಕಳಿದಾರೆ, ಸೂಪರಾಗಿ ಕಂಡು ಏನು ಮಾಡೋದೈತೆ? ಏನು ಮಾಡೋದಿಲ್ಲ, ಆದ್ರೆ ನನ್ನ ಹೆಂಡತಿ ಯಾವಾಗಲೂ ರಾಣಿ ಥರ ಸೂಪರಾಗಿ ರೆಡಿಯಾಗಿರ್ಬೇಕು, ಅದು ನನ್ನ ಆಸೆ. ನಿನಗೆಲ್ಲಿ ಇಬ್ರು ಮಕ್ಕಳಿದಾರಂತ ಯಾರು ಅನ್ಕೋತಾರೆ ಹೇಳು? ಈಗ ಹೋದ್ರೆ ನಾವು ಗಂಡ ಹೆಂಡತಿ ಅನ್ಕೊಳಲ್ಲ, ಲವರ್ಸ್ ಅನ್ಕೋತಾರೆ ನಮ್ಮನ್ನ. ಹೌದೌದು, ಲವರ್ಸ್ ಅನ್ಕೋತಾರೆ ನಿಮ್ಗೆ. ಗಂಗಾ, ರಾಜು. ಹಾಂ ಬಂದ್ವಿ. ರೀ, ಕೂಲಿಂಗ್ ಗ್ಲಾಸ್ ತಗೊಳ್ರಿ. ಬೇಡ ಗಂಗಾ, ಈಗೇನು ಬಿಸ್ಲಿಲ್ಲ, ಬಿಸ್ಲಿಗಷ್ಟ ಹಾಕೊಳ್ಳೋದು. ನಡಿ ಹೋಗೋಣ. ಆಯ್ತು ಬರ್ರಿ. 1 ಮಿನಿಟ್ ರೀ.
ಹಾಯ್ ಫ್ರೆಂಡ್ಸ್, ನೋಡ್ರಿ ಇವತ್ತು ನಾನು ನಮ್ಮ ಮನೆಯವ್ರು ಹೇಗೆ ರೆಡಿ ಆಗಿವಿ. ನಮ್ಮಿಬ್ರಲ್ಲಿ ಯಾರು ಚೆನ್ನಾಗಿ ಕಾಣತ್ತಾರ ಹೇಳ್ರಿ. ನಮ್ಮ ಮನೆಯವ್ರ ಶರ್ಟ್ ಯೆಲ್ಲೋ ಕಲರ್, ನಂದು ವೈಟ್ ಕಲರ್ ಟೀ ಶರ್ಟ್. ರಾಜು ಇಷ್ಟ ಆದ್ರೆ ಹಳದಿ ಕಲರ್ ಹಾಟ್ ಕಳಿಸ್ರಿ, ಗಂಗಾ ಇಷ್ಟ ಆದ್ರೆ ಬಿಳಿದ ಹಾಟ್ ಕಳಿಸ್ರಿ. ನಾವಿಬ್ರು ಇಷ್ಟ ಆದ್ವಿ ಅಂತಂದ್ರೆ ಹಳದಿ ಬಿಳಿ ಹಾಟ್ ಎರಡು ಕಳಿಸ್ರಿ. ನೋಡೇ ಬಿಡೋಣ್ರಿ ಇವತ್ತು ಯಾರಿಗೆ ಯಾರು ಇಷ್ಟ ಅಂತ. ನೋಡೋದೇನು ಹಳದಿ ಕಲರ್ ಜಾಸ್ತಿ ಹಾಟ್ ಬರುತ್ತೆ, ನೋಡ್ತಾ ಇರು. ಹೌದೌದು, ನೋಡೋಣ ತಗೊಳ್ರಿ. ಅತ್ತೆ ಹೋಗಿ ಬರ್ತೀರಿ? ಆಯ್ತು, ಹುಷಾರಾಗಿ ಹೋಗಿ ಬರ್ರಿ. ಹೋಗಿ ಬರ್ತೀವಮ್ಮ. ಆಯ್ತಪ್ಪ, ಹುಷಾರಾಗಿ ಹೋಗಿ ಬರ್ರಿ. ಜೋಪಾನವ ಕಲ್ಸ್ ನನ್ನ ಸೊಸೆ ಕಲಿತಾಳವಳು. ಎಲ್ಲ ನೀಟಾಗಿ ಹೇಳ್ಕೊಡು, ಅದು ಅಲ್ಲ ಇದು ಅಂತ. ಅವಳಿಗೆ ಸ್ಕೂಟಿ ಹೊಡೆಯಕ್ಕೆ ಬರೋ ಮಟ್ಟ ಪೂರ್ತಿಯಾಗಿ ಅವಳ ಕೈಯಾಗಷ್ಟ ಗಾಡಿ ಕೊಡ್ಬೇಡಪ್ಪಯ್ಯ. ಹೇಳತ್ತೀನಿ ನೋಡು, ಮೊದ್ಲು ನೀನು ಹಿಂದ್ಗಡೆ ಕುತ್ಕೊಂಡು ಕೈ ಹಿಡಿದು ಕಲ್ಸು. ಹೋಗಿ ಬರ್ರಿ. ಆಯ್ತಮ್ಮ. ಖುಷಿ ಓನಪ್ಪ, ಬಿಕ್ಕಿಟ್ ಬೇಕಾ ನಿಂಗು? ಬಾ ಬಾ, ಒಳಗೆ ಬಾ, ಕೊಡ್ತೀನಿ.